ಪ್ರಿಯವಾದವರೇ, ಮಹೋನ್ನತನು ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಯೋಬನು 29:3 ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು, ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು. ಪ್ರಿಯರೇ, ದೀಪ ಎಂದರೆ ಅದು ಆತ್ಮೀಕ ಕಣ್ಣುಗಳು, ಕರ್ತನು ನೀಡುವ ದೈವಿಕ ದರ್ಶನಗಳು, ಜ್ಞಾನವನ್ನು ಬೋಧಿಸುವಂತ ವಾಕ್ಯಗಳು. ಈ ಆತ್ಮೀಕ ಕಣ್ಣುಗಳು ನಿಮಗಾಗಿ ದೀಪವಾಗಿ ಪ್ರಕಾಶಿಸಬೇಕು. ಉದಾಹರಣೆಗೆ, ರಾತ್ರಿಯ ಸಮಯದಲ್ಲಿ ಬೇಟೆ ಹೋಗುವ ಬೇಟೆಗಾರನು ತಮ್ಮ ತಲೆಯ ಮೇಲೆ ಪ್ರಕಾಶಮಾನವಾದ ಟಾರ್ಚ್ ಲೈಟ್ ಅನ್ನು ಕಟ್ಟಿಕೊಂಡಿರುತ್ತಾರೆ. ಆ ಬೆಳಕು ಕಾಡು ಪ್ರಾಣಿಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಮತ್ತು ಹಾನಿ ಮಾಡುವ ವಿಷ ಜಂತುಗಳನ್ನು ಗುರುತಿಸಲು ಅದು ಸಹಾಯ ಮಾಡುತ್ತದೆ. ಇದರಿಂದ ಅವರು ಅಪಾಯದಿಂದ ಪಾರಾಗುತ್ತಾರೆ. ಕತ್ತಲಲ್ಲಿ ಆ ದೀಪವು ಎಷ್ಟು ಒಳ್ಳೆಯದು ನೋಡಿ. ರಾಜನಾಗಿರುವ ದಾವೀದನು ಹೀಗೆ ಹೇಳುತ್ತಿದ್ದಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು ಆಗಿದೆ. ಅದೇ ರೀತಿ ಕರ್ತನ ದೀಪವು ನಿಮ್ಮ ತಲೆಯ ಮೇಲೆ ಪ್ರಕಾಶಿಸಲಿ. ನೀವು ಮರಣದ ಕತ್ತಲೆಯ ಕಣಿವೆಯಲ್ಲಿ ನಡೆದರೂ ಕೆಟ್ಟದ್ದಕ್ಕೆ ಅಥವಾ ಕೇಡಿಗೆ ಹೆದರಬೇಡಿರಿ. ಆತನ ವಾಕ್ಯವು ನಿಮಗೆ ದೊಣ್ಣೆಯು, ನಿಮಗೆ ಕೋಲು ಆಗಿ, ಅಂದರೆ ನಿಮಗೆ ಆಸರೆಯಾಗಿ ನಿಂತು ನಿಮ್ಮನ್ನು ಎಲ್ಲಾ ಸಂಕಷ್ಟಗಳಿಂದ ಕಾಪಾಡುತ್ತದೆ. ನಿಮ್ಮ ಜೀವನದ ಕತ್ತಲೆಯನ್ನು ದಾಟಿ ನೀವು ಮುನ್ನಡೆಯುವಿರಿ. ಆದುದರಿಂದ ನಮ್ಮ ಬಳಿ ಅತ್ಯಂತ ದೃಢವಾದ ಧೈರ್ಯಪಡಿಸುವ ಪ್ರವಾದನೆಯ ವಾಕ್ಯಗಳಿವೆ. ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪದಂತೆ ಆ ವಾಕ್ಯಗಳನ್ನು ನೀವು ಗಮನಿಸುವುದು ಒಳ್ಳೆಯದು. ಇದು ನಿಮ್ಮ ಹೃದಯಗಳಲ್ಲಿ ಮುಂಚಾನೆಯ ನಕ್ಷತ್ರವು ಉದಯಿಸುವವರೆಗೂ ಇರಲಿ. ದೇವರ ವಾಕ್ಯವನ್ನು ಯಾವಾಗಲೂ ನೀವು ಓದಿ ಧ್ಯಾನಿಸಿ ನಿಮ್ಮ ಜೀವನದ ಕತ್ತಲೆಯನ್ನು ದಾಟಿ ಬೆಳಕಾಗಿ ಪ್ರಕಾಶಿಸಿರಿ. ಕರ್ತನ ದೀಪವು ನಿಮ್ಮ ತಲೆಯ ಮೇಲೆ ಇರಲಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೊಂದಿಗಿದ್ದು ನಿಮ್ಮನ್ನು ಬಲಪಡಿಸಿ ನಿಮ್ಮೆಲ್ಲರನ್ನ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.